ಅಚ್ಚೇರು ಕನ್ನಡದ ದೀಪ ಅಚ್ಚೇರು ಕನ್ನಡದ ದೀಪ ಇರುವ ಕೊಡೆಯ ಕೊಚ್ಚೇರು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚೂಚೇರು ಬಹುದಿನಗಳಿಂದ ಮೈಮರೆಯಿಂದ ಇದು ಗಾಡಿ ಒಳಗಡೆ ಹೊರಗಡೆ ಬಿಲ್ಡಿಂಗ್ ಇದೆ, ಅಲ್ಲಿ ಬ್ರೇಕ್ ಜವಾನ್ ದಯವಿಸೋಣ ಅಂತ ಹಾಕ್ಸಿದ್ವಿ ಕಡೆ. ಆಮೇಲೆ ನಾವು ಪಾರದರ್ಶಕತೆಗೆ ಈ ಇಲ್ಲಿ ಇದು ಟೋಟಲ್ ತಾಲೂಕು ಏನಿದೆ, ತಾಲೂಕಿನ ರೈತ ಸಂಪರ್ಕ ಕೇಂದ್ರಗಳ ಕೃಷಿ ಪರಿಕರಗಳ ಪಾರದರ್ಶಕ ದಾಸ್ತಾನು ಮತ್ತು ದರ ವಿವರ ಅಂತ 5 ಹೋಬಳಿ ಬರ್ತದೆ. ಕಸ್ಬ, ಬೆಳಗೋಡು, ಮಾನ್ಪಾಡ್, ಹೆತ್ತೂರು ಅಂಡ್ ಎಸ್ಲೂರು. ನಮ್ಮಲ್ಲಿ ಆನ್ಯುವಲ್ ಇದು ಇವತ್ತಿನ ಡೇಟಿಗೆ 1/4/2025 ಇಂದ 10/12/2025 ವರೆಗೆ ನಮ್ಮಲ್ಲಿರ್ತಕ್ಕಂಥ ರೈತ ಸಂಪರ್ಕ ಕೇಂದ್ರಗಳಿಗೆ ಒಟ್ಟು ಎಷ್ಟು ಏನೆಲ್ಲ ಪರಿಕರಗಳು ಬಂದಿದೆ, ಇನ್ಕ್ಲೂಡಿಂಗ್ ಪ್ಯಾಡಿ ಎಷ್ಟು ಎಲ್ಲ ಪ್ರಮಾಣದಲ್ಲಿ ಕ್ವಿಂಟಾಲ್ಗಳು ಬಂದಿದೆ, ಅದಕ್ಕೆ ಜನರಲ್ ಫಾರ್ಮರ್ ಶೇರ್ ಎಷ್ಟು, SCP ಪರ್ ಬ್ಯಾಗ್ ಎಷ್ಟು, ಆಮೇಲೆ ಟೋಟಲ್ ಕಾಸ್ಟ್ ಎಷ್ಟು, ಸಬ್ಸಿಡಿ ಎಷ್ಟು, ಮತ್ತೆ ಟೋಟಲ್ ತಾಲೂಕಿಗೆ ಎಷ್ಟು ಪ್ರಮಾಣದಲ್ಲಿ ಸ್ವೀಕೃತಿ ಆಗಿದೆ. ಉದಾಹರಣೆಗೆ 1127.5 ಕ್ವಿಂಟಾಲ್ಸ್ ಅಷ್ಟು ಸ್ವೀಕೃತಿ ಆಗಿದೆ, ಮತ್ತೆ ಎಷ್ಟೆಲ್ಲ ವಿತರಣೆ ಆಗಿದೆ. ಈಗ ಅದು ಇಲ್ಲ, ಸೀಸನ್ ಕ್ಲೋಸ್ ಆಗಲ್ಲ, ಉಳಿದಿರ್ತಕ್ಕಂಥ ಏನೆಲ್ಲ ಪ್ರಮಾಣದಲ್ಲಿದೆ. ಮತ್ತೆ ಇದು ಟೋಟಲ್ ತಾಲೂಕು ಟೋಟಲ್, ಮತ್ತೆ ಪರ್ಟಿಕ್ಯುಲರ್ ಆಗಿ ಅದೇ ತರನೇ ಹೋಬಳಿಗಳಲ್ಲಿ ಎಷ್ಟು ಸ್ವೀಕೃತಿ ಆಗಿದೆ, ಅಲ್ಲಿ ಎಷ್ಟು ಲಭ್ಯ ಇದೆ. ಯಾರ್ಯಾರ ರೈತರು ನಮ್ಮ ಆಫೀಸಿಗೆ ಬಂದ್ರೆ ಎಂಟೈರ್ ತಾಲೂಕಿನ ಹೋಬಳಿ ಚಿತ್ರಣವನ್ನ ಇದು ಒಂದು ಬೋರ್ಡ್ ಅಲ್ಲಿ ಎಂಟೈರ್ ಆನ್ಯುವಲ್ ರಿಪೋರ್ಟ್ ತರ ನೋಡ್ಕೋಬಹುದು ರೈತ ಸಂಪರ್ಕ ಕೇಂದ್ರ ಇರ್ತಕ್ಕಂಥದ್ದು. ಮತ್ತೆ ಯಥಾ ಪ್ರಕಾರ ಸೇಮ್ ಬೋರ್ಡು ಅಲ್ಲಿ ಮತ್ತೆ ಇಂಡಿವಿಜುವಲ್ ಆಗಿ ಹೋಬಳಿ ವೈಸು ಪರ್ಟಿಕ್ಯುಲರ್ ಹೋಬಳಿಗೂ ಕೂಡ ಇರುತ್ತೆ ಸೇಮ್. ಅದು ಇದು ನಮಗೆ ಮ್ಯಾಚ್ ಆಗುತ್ತೆ. ಹಾಗಾಗಿ ಯಾವುದೇ ಡಿಫ್ರೆನ್ಸಸ್ ಇನ್ ದಿ ಸ್ಟಾಕ್, ಜನ ರೈತರಿಗೆ ಒಂದು ಸೋಲತ್ ಉದಾಹರಣೆ ಟಾಪ್ ಅಲ್ಲಿ ಬಂತು ಅಂದ್ರೆ ಅದು ಇದೇ ಬೋರ್ಡ್ ಅಲ್ಲಿ ಎಷ್ಟು ರೇಟ್ ಇದೆ, ಅದು ಅವೈಲಬಿಲಿಟಿ ಇದೆ, ಕ್ಯಾಟಗರಿಗೆ ಅವೈಲಬಿಲಿಟಿ ಇದೆ, ಯಾವ ವರ್ಗಕ್ಕೆ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಇದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇದನ್ನ ನಿಯರ್ಲಿ 15,000 ಪ್ರಾಡಕ್ಟ್ಸ್ ಅದು ಹಿಂಡಿ ಬೇರೆ ಕೇಕ್ ಇಲ್ಲಿ ಇಲ್ಲ ಮೇಡಮ್. ಅದು ಅಂದ್ರೆ ನಮ್ಮ ಇಲಾಖೆಗೆ ತೋಟಗಾರಿಕೆನಲ್ಲಿ ಕೊಡ್ತಾರೆ. ನಮ್ಮ ಇಲಾಖೆಗೆ ಏನಿದೆ ನಮಗೆ ಸಪ್ಲೈಸ್ ಅದು ಟ್ರೈಕೋಡರ್ಮ ಇದೆ, ಮೈಕ್ರೋಬೇಲ್ ಪೌಡರ್ ಇದೆ, ಲಿಕ್ವಿಡ್ ಇದೆ, ಫ್ಲಾಟ್ ಟ್ಯೂಬ್ಸ್ ಇದೆ, ಇರಿಗೇಷನ್ ಪರ್ಪಸ್, ಸ್ಯಾಂಡಲ್ವುಡ್ ಐಎನ್ಸ್ ಇದೆ, ಪತ್ರ ನಮ್ದು ಬ್ಯಾಡಿ ನಮ್ಮಲ್ಲಿ 14,000 ಇರಿಗೇಷನ್ ಏರಿಯಾ ಪ್ಯಾಡಿ ಇದೆ. ಅದು ರನ್ನಿಂಗ್ 7,500 ಇದೆ. ಇನ್ನು ಈ ಬೋರ್ಡ್ ಅಲ್ಲಿ ಇದರಲ್ಲಿ ನಮ್ಮಲ್ಲಿ ಏನೆಲ್ಲ ಮಿಷನರೀಸ್ ಬರುತ್ತೆ. ಬನ್ನಿ ಮತ್ತೆ ಕಾಫಿ ಕುಡಿಯೋದಿಗೆ ನಾನು ವಸಂತ ಹೇಗೆ ಮಾಡ್ತಾರೋ ಹಾಗೆ ನಾನು ಮಾಡ್ತೀನಿ. ವಸಂತ, ನಾನು ಗೊತ್ತಾಯ್ತು ವಸಂತಿಗೆ ಇವತ್ತು ಲಾಭ ಜಾಸ್ತಿ ಇದೆ. ಹೌದು ಟಾರ್ಗೆಟ್ ಎಷ್ಟು ಕೊಟ್ಟಿದ್ದೀವಿ ಈಗ? 45 ಕೆಜಿ 40 ಕೆಜಿಸ್ ಪರ್ ಇದಕ್ಕೆ. ಎಕ್ಸ್ಟ್ರಾ ಪಿಕಿಂಗ್ ದೇ ಗಿವ್ ಪರ್ ಕೆಜಿ 10 rupees per kg. Some countries Europe, see, come ಸಮೇತ ಇದೆ. The flavor will change. Come straight out. The taste will change. ಅದರದ್ದು ಅಬ್ಸರ್ವ್ ಓಪನ್ ಮಾಡಿ, ಡೋರ್ ಓಪನ್ ಮಾಡಿ. ತಾಲೂಕು ಪಂಚಾಯತ್ ವತಿಯಿಂದ ಪ್ರಕಾಶ್ ಅವರು
AD ಸಹಾಯಕ ಕೃಷಿ ನಿರ್ದೇಶಕರವರು ಹಾಗೂ ಕಾರ್ಯಕ್ರಮದ ಮುಖ್ಯ ವಿಭಾಗೀಯಾಧ್ಯಕ್ಷರಾದ ನಮ್ಮ JD ಜಾಯಿಂಟ್ ಡೈರೆಕ್ಟರ್ ರಮೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಒಳ್ಳೆಯ ಕಾರ್ಯಕ್ರಮ. ನಮಗೆ ಗೊತ್ತಿರೋ ಹಾಗೆ ಭೂತಾಯಿ ಸಂರಕ್ಷಣಾ ಆಂದೋಲನ. ಯಾಕೆ ನಾವು ಭೂತಾಯಿಯನ್ನ ತಾಯಿ ಅಂತ ಕರೀತೇವೆ ನಿಮಗೆಲ್ಲ ಗೊತ್ತಿದೆ. ಪ್ರತಿಯೊಬ್ಬ ಹುಟ್ಟಿದ ಮನುಷ್ಯನಿಗೆ ಭೂಮಿ ಮತ್ತೆ ಅವರ ಹೆತ್ತ ತಾಯಿ ಆ ಸಂಬಂಧ ಬಿಡಿಸಲಾರದು ಅಂತ ಹೇಳ್ತಾರೆ. ಯಾಕಂದ್ರೆ ಜನ್ಮ ಕೊಟ್ಟ ತಾಯಿ ಹೇಗೋ ಹಾಗೆ ಭೂತಾಯಿ ಅದರಲ್ಲೂ ಮಾತೃಭೂಮಿ ಅಷ್ಟೇ ಪ್ರಾಮುಖ್ಯತೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ವಹಿಸುತ್ತದೆ. ಅದು ಒಂದು ರೀತಿ ಭಾವನಾತ್ಮಕ ಸಂಬಂಧ ಅಷ್ಟೇ ಅಲ್ಲ. ನಾವೀಗ ಮಾತಾಡಲಿಕ್ಕೆ ಹೊರಟಿರೋದು ಅಂತಹ ಭೂತಾಯಿಯ ರಕ್ಷಣೆಯ ಬಗ್ಗೆ. ಇದೆಲ್ಲ ನಮಗೆಲ್ಲ ಗೊತ್ತಿರೋ ಹಾಗೆ ಭೂತಾಯಿಯನ್ನು ರಕ್ಷಿಸಲಿಕ್ಕೆ ನಾವೆಲ್ಲ ಹಿಂದುಳಿತಾ ಇದ್ದೇವೆ. ಏಕೆಂದರೆ ನಮ್ಮ ರೈತರು ಈ ಕೆಮಿಕಲ್ಸ್, ಈ ಕಳೆನಾಶಕಗಳು, ಅದರಲ್ಲೂ ಆ ಭೂಮಿಯಲ್ಲಿ ರಸಗೊಬ್ಬರಗಳು ಬೆಳೆ ಬರುತ್ತೆ ಅಂತ ಹಾಕ್ತಾರೆ. ಆದರೆ ಕಳೆನಾಶಕಗಳು ಆ ಭೂತಾಯಿಗೆ ಕಳೆ ಯಾರು ಬೆಳೆ ಯಾರು ಅಂತ ಹೇಗೆ ಗೊತ್ತಾಗುತ್ತೆ? ಎಲ್ಲ ಒಂದೇ ಆಗಿರುವಾಗ ನಮ್ಮ ರೈತರು ಈ ಕಳೆನಾಶಕಗಳನ್ನು ಬಳಸೋದಕ್ಕೆ ಕಮ್ಮಿ ಮಾಡಬೇಕು ಅಥವಾ ಬಳಸಲೇಬಾರದು. ಅದಕ್ಕೆ ಪರ್ಯಾಯವಾಗಿ ವ್ಯವಸ್ಥೆಯನ್ನು ಮಾಡಿಕೊಂಡು ಯಂತ್ರಗಳನ್ನು ಉಪಯೋಗಿಸಿ ಅಥವಾ ಪ್ರಾಕ್ಟೀಸಸ್ ಯಾವ್ಯಾವ ರೀತಿ ನಾವು ಅದನ್ನು ಕಳೆಯನ್ನು ನಿಯಂತ್ರಣ ಮಾಡಬಹುದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು. ಇವತ್ತಿನ ಆಂದೋಲನ ಭೂಮಾತಾ ರಕ್ಷಣಾ ಆಂದೋಲನ, ನಮ್ಮ ಭೂತಾಯಿಯನ್ನ ಸಂರಕ್ಷಣೆ ಮಾಡುವ ಆಂದೋಲನವನ್ನು ಭೂಮಿ ಅಂದರೆ ಮಣ್ಣಿನ ಗುಣಮಟ್ಟತೆಯನ್ನು, ಆರೋಗ್ಯವನ್ನು ಕಾಪಾಡುವಲ್ಲಿ ಒಂದು ಹೆಜ್ಜೆಯನ್ನು ಇಡಬೇಕು. ಈಗ ಇದು ನಮ್ಮ 2ನೇ ಕಾರ್ಯಕ್ರಮ. ಮೊದಲನೇದು ನಾವು ಅರಕಲಗೂಡು ತಾಲೂಕಿನಲ್ಲಿ ಒಂದು ಗ್ರಾಮದಲ್ಲಿ ಮಧ್ಯೆ ಹತ್ರ ನಾವು ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ಇದು ಪ್ರತಿ ತಾಲೂಕಿನಲ್ಲೂ ಸಹ ಮಾಡಬೇಕು ಅಂತ ನಾವು ನಿರ್ಣಯ ಮಾಡಿದ್ದೇವೆ. ಇವತ್ತು ನಾವು ಸಕಲೇಶ್ಪುರದಲ್ಲಿ ಮಾಡ್ತಾ ಇದ್ದೇವೆ. ಯಾಕಂದ್ರೆ ನಾವೆಲ್ಲ ಹೇಳ್ಬಿಡ್ತೇವೆ, ರೈತರು ಬೆನ್ನೆಲುಬು, ಜೈ ಜವಾನ್ ಜೈ ಕಿಸಾನ್, ಈ ಸ್ಲೋಗನ್ಸ್ ಎಲ್ಲ ಬರೀ ಹೇಳಲಿಕ್ಕೆ ಅಷ್ಟೇ. ಇವತ್ತು ನಮ್ಮ ಜೊತೆಯಲ್ಲಿ ನಮ್ಮ ರವಿ ಇದ್ದಾರೆ, ದೇವರಾಜರು ಇದ್ದಾರೆ, ನಮ್ಮ ಕೃಷಿಕರ ಸಮಾಜದ ಅಧ್ಯಕ್ಷರಿದ್ದಾರೆ, ಬೆಳೆಗಾರರ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷರು, ಮತ್ತೆ ಅನ್ನ ಹೋಬಳಿ ಮಟ್ಟದ ಎಲ್ಲ ಪ್ರತಿನಿಧಿಗಳಿದ್ದಾರೆ, ತಾಲೂಕು ಮಟ್ಟದ ಪ್ರತಿನಿಧಿಗಳಿದ್ದಾರೆ. ಅಂದ್ರೆ ಆ ಕೃಷಿಗೆ ನಾವು ಮಾತಾಡುವಾಗ ಕೃಷಿಕರನ್ನ ಹೊರತಾಗಿ ಮಾತಾಡಲಿಕ್ಕೆ ಬರುವುದಿಲ್ಲ. ಅವರಿಗೆ ನಾವು ಸಪೋರ್ಟ್ ಅಂದ್ರೆ ಅವರು ಹೇಗೆ ದೇಶದ ಬೆನ್ನೆಲುಬು, ಹಾಗೆ ಅವರಿಗೆ ಒಬ್ಬರು ಬೆನ್ನೆಲುಬಾಗಿ ಸಪೋರ್ಟಿವ್ ಆಗಿ ನಿಂತ್ಕೊಳ್ಬೇಕು. ಅವರು ಯಾರು? ವ್ಯವಸ್ಥೆ ಯಾರು? ನಾವು ಸರ್ಕಾರ. ಅವರ ಜೊತೆಯಲ್ಲಿ ನಿಂತಾಗ ಮಾತ್ರ ಅವರು ಎದ್ದಿಟ್ಕೊಳ್ಳಿಕ್ಕೆ ಸಾಧ್ಯ. ಅವರು ನಿಂತಲ್ಲಿ ಮಾತ್ರ ನಮ್ಮ ದೇಶ ನಿಲ್ಲಲಿಕ್ಕೆ ಸಾಧ್ಯ. ಹಾಗಾಗಿ ಮಣ್ಣಿನ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯ. ಮಣ್ಣಿನ ಆರೋಗ್ಯದ ಕಡೆ ನಾವು ಹೆಚ್ಚಿನ ಗಮನವನ್ನು ಕೊಡಬೇಕು. ಕೇವಲ 1-2 ವರ್ಷದ ಲಾಭದ ಹಾಸಿಗೆ ನಾವು ಜನರೇಷನ್ ಅಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಒಂದು ವಿಷಯವನ್ನು ಮುಗಿಸಿ ಹೋಗುವುದು ಬೇಡ. ಹಾಗಾಗಿ ಆದಷ್ಟು ಈ ಕಳೆನಾಶಕಗಳನ್ನು ಕಮ್ಮಿ ಮಾಡೋಣ. ಅದನ್ನು ಇಡಿಸೈಡ್ ಕೆಮಿಕಲ್ಸ್ ಮಣ್ಣಿಗೆ ಹಾಕಿದ್ರೆ ಅದನ್ನು ಕಮ್ಮಿ ಮಾಡಬೇಕು. ಸೊ ಅದರ ಪರ್ಯಾಯ ವ್ಯವಸ್ಥೆಯನ್ನು ನಾವು ಕಲ್ಪಿಸಿಕೊಳ್ಳೋಣ ಅಂತ ಹೇಳ್ತಾ, ನಿಮ್ಮಿಂದ ಕಲಿಯುವುದು ರೈತರಿಗೆ ನಾವು ಏನು ಹೇಳೋದಿದೆ, ಅವರಿಂದ ಕಲಿಯೋದೇ ನಮಗೆ ಜಾಸ್ತಿ ಇರ್ತದೆ. ಆದಾಗ್ಯೂ ಇಂತಹ ಒಳ್ಳೆಯ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ದೀರಿ, ತುಂಬಾ ಸಂತೋಷ. ನಾವೆಲ್ಲರೂ ಜೊತೆಗೂಡಬೇಕು. ಇದರಿಂದ ಏನೂ ಆಗಲ್ಲ, ಬರೀ ಅಧಿಕಾರಿಗಳಿಂದ ಏನೂ ಆಗಲ್ಲ, ಒಬ್ಬರಿಂದ ಇಲ್ಲ, ನಾವೆಲ್ಲರೂ ಒಟ್ಟುಗೂಡಿ ಏನಾದ್ರು ಒಂದು ಒಳ್ಳೆಯ ಕೆಲಸವನ್ನ ಮಾಡಬೇಕು ಅಂತ ಅದನ್ನು ಮಾತ್ರ ಇದು ಸಾಧ್ಯ ಅಂತ ಹೇಳ್ತಾ, ಅದರ ಜೊತೆಯಲ್ಲಿ ನಮ್ಮ ಆಡಳಿತ ತಹಸೀಲ್ದಾರರು ಇದ್ದಾರೆ, ನಮ್ಮ ಜಿಲ್ಲಾಡಳಿತ, ತಾಲೂಕು ಆಡಳಿತ, ಮತ್ತೆ ನಮ್ಮ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ನಿಮ್ಮ ಜೊತೆಯಲ್ಲಿ ಇರ್ತಾರೆ. ನಿಮಗೆ ಪೂರಕವಾಗಿ ನಾವು ಕೆಲಸ ಮಾಡ್ತೇವೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಕಾಫಿಯ ಪ್ರಪಂಚ ಅಂತಾನೆ ಹೇಳ್ಬೋದು. ವರ್ಲ್ಡ್ ಆಫ್ ಕಾಫಿ, ಅದರ ಬಗ್ಗೆ ಎಷ್ಟೊಂದು ವಿಷಯಗಳು ತಿಳಿತಾ ಹೋಗುತ್ತೆ. ಅಂದರೆ ಇದನ್ನು ಕಾಫಿ ಬೆಳೆಯೋದ್ರಿಂದ ಹಿಡಿದು, ಗಿಡದಿಂದ ಹಿಡಿದು, ಅದರ ಹಣ್ಣಿನಿಂದ ಹಿಡಿದು, ನೆಕ್ಸ್ಟ್ ಅದರ ಬೀಜವನ್ನು ತೆಗೆಯೋದ್ರಿಂದ ಹಿಡಿದು, ಮತ್ತು ಅದನ್ನು ರಿವ್ಯೂ ಮಾಡಿ, ಪ್ರೋಸೆಸ್ ಮಾಡಿ, ಪೌಡರ್ ಮಾಡಿ, ಕೊನೆಗೆ ಟೇಸ್ಟ್ ಸಹ ನಮಗೆ ಯಾವ ರೀತಿ ಅದು ವೆರೈಟಿಯಾಗಿ ಚೇಂಜ್ ಆಗುತ್ತೆ ಅಂತ ನಮಗೆ ಇನ್ನೂ ಒಂದು ಅದಕ್ಕೆ ಲರ್ನಿಂಗ್ ಲೆಸನ್. ಯಾವುದೋ ಒಂದು ನಮಗೆ ಸ್ಟಡಿ ಟೂರ್ಗೆ ಬಂದಿದ್ದೀವಿ ಅನಿಸ್ತಾರೆ ನಮಗೆ. ನಾವೆಲ್ಲ ಕಾಲೇಜ್ ಡೇಸಲ್ಲಿ ಯೂನಿವರ್ಸಿಟೀಸ್ಗೆ ಹೊರಗಡೆಗೆ ನಾವು ಇನ್ಸ್ಟಿಟ್ಯೂಷನ್ಸ್ಗೆ ವಿಸಿಟ್ ಮಾಡಿದಾಗ ಏನು ಫೀಲ್ ಆಗ್ತಿದೆ ಹಾಗೆ ಅನಿಸ್ತಿದೆ ನಮಗೆ. ಬಟ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಇಷ್ಟೆಲ್ಲ ವಿಷಯ ಇರ್ತದೆ, ನಾವು ತಿಳ್ಕೊಂಡಿರೋದು ಇನ್ನೂ
ಆಫ್ ಐಸ್ಬರ್ಗ್ ಐನೋ ತುಂಬಾನೇ ಅದು ಡೀಪ್ ರೂಟೆಡ್. ಅಂದರೆ ಇದು ನಮ್ಮ ಕಲ್ಚರಲ್ಲಿ, ಸಂಸ್ಕೃತಿಯಲ್ಲಿ ಕಾಫಿ ಬೆಳೆದಿದೆ. ಸೊ ಅದರ ಒಂದು ಅಗಾಧವಾದ ಇಂಡಸ್ಟ್ರಿ ನಮ್ಮ ಜೊತೆ ಇದೆ. ಅದಕ್ಕೆ ಅದನ್ನು ಒಂದು ರೀತಿ ಇಂಟ್ರೊಡ್ಯೂಸ್ ಮಾಡಿಸ್ತಾ ಹಾಗೆ ಅನಿಸ್ತಾ ಇದೆ. ಮೊದಲನೇದಾಗಿ ನಾನು ತುಂಬ ಧನ್ಯವಾದಗಳು ನಮ್ಮ ಭಾಸ್ಕರ್ ಅವರಿಗೆ ಮತ್ತು ಚಂದ್ರಗಿರಿ ಅವರಿಗೆ, ಅದರ ಟೀಮ್ ಮ್ಯಾನೇಜರ್ ಅನಿಲ್ ಮಂಜುನಾಥ್ ಅವರು, ಇನ್ನು ಆಬ್ಸೆನ್ಸ್ ಆಫ್ ಪುನೇಶ್ ಸರ್ ಅವರ ಜೊತೆಯಲ್ಲಿ. ಯಾಕಂದರೆ ಅವರ ಬಗ್ಗೆ ಹೇಳ್ತಾ ಇದ್ರು, ನೋಡಿಲ್ಲ ನಾನು. ಅಂದರೆ ಒಬ್ಬ ಎಂಟ್ರಪ್ರನರ್ ಕಾಫಿಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ನಮ್ಮ ಐಡೆಂಟಿಟಿಯನ್ನು, ಅದರಲ್ಲಿ ಸಕಲೇಶ್ವರದ ಒಂದು ಐಡೆಂಟಿಟಿಯನ್ನು, ನಮ್ಮ ಕನ್ನಡ ನಾಡಿನ ಐಡೆಂಟಿಟಿಯನ್ನು ಅವರು ಅಲ್ಲಿ ಜಾಗತಿಕ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅವರು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಸೊ ಅಂಥ ಒಂದು ಇಂಡಸ್ಟ್ರಿ ಜೊತೆಲಿ ನಾವು ಒಂದು ಗುರುತಿಸ್ಕೊಳ್ಳೋದು ನಮ್ಮ ಕರ್ನಾಟಕದಲ್ಲಿ ಅಂಥ ಒಬ್ಬ ವ್ಯಕ್ತಿಯ ಜೊತೆಲಿ ನಮಗೆಲ್ಲ ಹೆಮ್ಮೆ. ಸೊ ಹಾಗಾಗಿ ಅವರ ಅಬ್ಸೆನ್ಸಲ್ಲಿ ಬಂದು ಈ ಹ್ಯಾಡ್ ಎ ಬ್ಯೂಟಿಫುಲ್ ಬ್ರೇಕ್ಫಾಸ್ಟ್ ಮತ್ತು ಎಲ್ಲ ಒಳ್ಳೆಯ ಸಮಯನ, ಕ್ವಾಲಿಟಿ ಸಮಯನ ಕಳೆದಿದ್ದಾರೆ. ದೈವಗಳ ಜೊತೆಲಿ ಇನ್ನೂ ಹೇಳಬೇಕು ಅಂದರೆ ನಮ್ಮ ಜೆ ಡಿ ಅಗ್ರಿಕಲ್ಚರ್ ಅವರು ಭಾಳ ಪ್ರೊಫೆಷನಲ್. ಅವರ ಟೀಮ್ ಎಡಿ ಪ್ರಕಾಶ್ ಕುಮಾರ್ ಅವರು ಸಹ ಸೇರಿ ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಅಂದರೆ ವೆರಿ ಮೀನಿಂಗ್ಫುಲ್. ಫಸ್ಟು ಅವರ ರೈತರಿಗೆ ಯಂತ್ರೋಪಕರಣ ಕೊಟ್ಟು ಅದಕ್ಕೆ ನಿಂತು ರೈತರಿಗೆ ಅದರ ಒಂದು ಫಲಾನುಭವಿಗಳಿಗೆ ಕೊಟ್ಟು, ಅದರ ಜೊತೆಗೆ ಮಣ್ಣಿನ ಸಂರಕ್ಷಣೆ ರೂಪಾಯಿ ಬಚಾವ್ ಆಂದೋಲನದಲ್ಲಿ ಭೂಮತ ಬಚಾವ್ ಆಂದೋಲನ, ಮತ್ತೆ ಇಲ್ಲಿ ಬಂದು ಇನ್ನೂ ಒಂದು 2-3 ಬ್ಯಾನರ್ ತಗೊಂಡು ಬಂದಿದ್ದಾರೆ. ಅದರಲ್ಲಿ ಇನ್ನೂ ಇವರು ನಮ್ಮ ಜೆಡಿ ರಮೇಶ್ ಅವರು ಇನ್ನೂ ಒಂದು ಕಾನ್ಸೆಪ್ಟ್ ಇದೆ ಮೇಡಮ್. ನಾವು ರೈತರಿಗೆ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಏನು ಅಂದರೆ ನೈಸರ್ಗಿಕ ಕೃಷಿ, ನ್ಯಾಚುರಲ್ ಫಾರ್ಮಿಂಗ್ ಒಂದು ಮೂವ್ಮೆಂಟ್ ನಾವು ಆರ್ಗನೈಸ್ ಮಾಡಿದ್ದಾರೆ. ಅಂದರೆ ಒಂದು ಪ್ರಕೃತಿ ಜೊತೆಯಲ್ಲಿ ನಾವು ವ್ಯವಸಾಯವನ್ನು ಪ್ರಕೃತಿ ದತ್ತವಾಗಿ ಹೇಗೆ ಮಾಡಬೇಕು, ಅದನ್ನು ಯಾವ ರೀತಿ ಪ್ರೊಸೆಸನ್ನು ಮಾಡಬೇಕು. ಅಂದರೆ ಈಗ ಜೀವ ರಸಾಯನಗಳನ್ನು ತಯಾರಿಕೆ ಇರ್ಬೋದು, ನ್ಯಾಚುರಲ್ ಆಗಿರ್ತಕ್ಕಂಥ ಕೀಟನಾಶಕಗಳು ಇರ್ಬೋದು, ಮತ್ತು ಪ್ರಕೃತಿಗೆ ಹತ್ತಿರವಾದಂತಹ ಆದಷ್ಟು ಕಮ್ಮಿ ರಾಸಾಯನಿಕಗಳನ್ನು ಉಪಯೋಗಿಸಿ ಮಾಡ್ತಕ್ಕಂತಹ ನ್ಯಾಚುರಲ್ ಫಾರ್ಮಿಂಗ್ಗೆ ಅವರು ಪ್ರಮೋಷನ್ ಕೊಡ್ತಾ ಇದ್ದಾರೆ. ಹಾಗಾಗಿ ಅದು ಒಂದು. ಇನ್ನೊಂದು ಬ್ಯಾನರ್ ವಿಜ್ಞಾನಿಗಳ ಜೊತೆ ಅವರು ಇಷ್ಟಕ್ಕೂ ಬಿಟ್ಟಿಲ್ಲ. ಅವರು ನಮ್ಮ ಹರ್ಷ ಸ್ಪೈಸ್ ಬೋರ್ಡ್ ನಮ್ಮ ಹರ್ಷ ಅವರಿಗೆ ನೀವು ಬರಲೇಬೇಕು, ಡಿ ಸಿ ಅವರು ಬರ್ತಾರೆ ಅಂತೇಳಿ ಅವರನ್ನು ಜೊತೆಗೆ ಇಟ್ಕೊಂಡಿದ್ದಾರೆ. ಅಂದೇನು ಹ್ಯಾಪಿ. ಯಾಕಂದ್ರೆ ಇದು ಟೀಮ್ ವರ್ಕ್. ಎಲ್ಲರೂ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ತಮ್ಮ ಎಲ್ಲ ಕೆಲಸಗಳನ್ನ ಬಿಟ್ಟು, ಇಗೋವನ್ನು ಬಿಟ್ಟು ಒಂದು ಕ್ಷಣ, ಅಫ್ಕೋರ್ಸ್ ನಾವು ಏನೋ ಕೆಲಸ ಮಾಡೋದು ಇದ್ದೇ ಇದೆ ಫೈಲ್ಗಳ ಜೊತೆಲಿ ರೂಮಲ್ಲಿ, ಆದರೆ ಒಂದು ಹೊರಗಡೆ ಬಂದು ರೈತರ ಜೊತೆಗೆ, ಜನಗಳ ಜೊತೆಗೆ ಬೆರೆತು ಒಂದು ಏನಾದರೂ ಮಾಡ್ಬೋದು ಅಂತೇಳಿ ನಮ್ಮ ಹರ್ಷ ಅವರು, ಡಾಕ್ಟರ್ ಹರ್ಷ ಅವರು, ಸೈಂಟಿಸ್ಟ್ KVK ಅವರು, ಡಾಕ್ಟರ್ ಶಿವಶಂಕರ್ ಅವರಿಗೆ ನಾಳೆ ನಾನು ಅವರನ್ನೇ ಭೇಟಿ ಆಗ್ತಿದ್ವಿ, ಮೀಟಿಂಗ್ ಬಂದಿದ್ದು ಅವರನ್ನು ಸಹ. ಸೊ ಹೀಗೆ ನಾವು ಬರೀ ಆಫೀಸಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡೋದು ಅಷ್ಟೇ ಅಲ್ಲ, ಹೊರಗಡೆಗೂ ಪ್ರಕೃತಿಯಲ್ಲಿ ಬಂದು ಪ್ರಕೃತಿ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ ಒಂದು ಬರ್ತಾ ಇದ್ದಾರೆ. ಅದಕ್ಕೆಲ್ಲ ಒಂದು ಟೀಮ್. ಅದರಲ್ಲಿ ಮತ್ತೆ ನಮ್ಮ ಸಕಲೇಶ್ವರ ರೈತರು ಬಹಳ ಅಂತ ಅನ್ಲೈಕ್ ಅದರ್ ಪಾರ್ಟ್ಸ್ ಆಫ್ ಇದು ನೋಡಿದ್ರೆ ಇಲ್ಲಿ ನಮಗೆ ಬಹಳ ಸೂಕ್ಷ್ಮ ಮತ್ತೆ ಅವ್ರು ಅರ್ಥ ಮಾಡ್ಕೊಳ್ತಾರೆ. ಯಾಕಂದ್ರೆ ಅಷ್ಟು ಅವರು ಪ್ರಕೃತಿ ದತ್ತವಾದ ಒಂದು ವ್ಯವಸಾಯಕ್ಕೆ ಹೋಗಿದ್ದಾರೆ. ಅವರು ಅವ್ರಿಗೇನು ಹೇಳ್ಕೊಡೋದು ಬೇಕಾಗಿಲ್ಲ, ನ್ಯಾಚುರಲಿ ಬಂದ್ಬಿಟ್ಟಿದೆ ಅವರು. ಹಾಗಾಗಿ ಅವರನ್ನ ನಾವು ಅವರ ಜೊತೆಗೂಡಿ ಅವರ ಒಂದು ಸಹಕಾರದೊಂದಿಗೆ ನಾವು ಒಂದು ಒಳ್ಳೆಯ ಅಚೀವ್ಮೆಂಟ್ ಮಾಡಲಿಕ್ಕೆ ಚೆನ್ನಾಗಿದೆ. ಅದ್ರ ಜೊತೆಯಲ್ಲಿ ಸತ್ಯ, ಡಾಕ್ಟರ್ ಸತ್ಯ, ನಾಟ್ ಡಾಕ್ಟರ್, ಸ್ಟಿಲ್ ಶಿ ಇಸ್ ಅನಲಿಸ್ಟ್. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಅವರ ಟೀಮ್ ಎಲ್ಲ ಇದ್ದಾರೆ. ಮತ್ತು ಮತ್ತೊಮ್ಮೆ ಎಲ್ಲರಿಗೂ ಎಷ್ಟು ಒಳ್ಳೆಯ ಹಾಸ್ಪಿಟಾಲಿಟಿ ಮತ್ತು ಎಲ್ಲ ಎಕ್ಸ್ಪೋಜರ್ ಅವರಿಗೆ ಎಲ್ಲ ಕೊಟ್ಟಿದ್ದಕ್ಕೆ ಭಾಸ್ಕರ್ ಅವರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಜಿಲ್ಲಾಡಳಿತ ಪರವಾಗಿ. ಮತ್ತೆಲ್ಲ ನಮ್ಮ ತಹಸೀಲ್ದಾರ್ ಇದ್ದಾರೆ, ಎಲ್ಲಿ ಅವರು ತಹಸೀಲ್ದಾರ್ ಅವರು ಸುಚಿತಾ ತಹಸೀಲ್ದಾರ್, ನಮ್ಮ DF ಅವರು ಯಾಕಂದರೆ ಒಂದು ಜಿಲ್ಲಾಡಳಿತದ ಟೀಮ್ ಆಗಿ ಕೆಲಸ ಮಾಡಲಿಕ್ಕೆ ಎಂಟೈರ್ ಸೌರಭ್ IFS ನಮ್ಮ DF ಅವರು ಸಹ ನಮ್ಮ ಜೊತೆಯಲ್ಲಿ ಇದ್ದಾರೆ. ಈಗ ಆಲ್ಸೋ ನಮ್ಮ ಜೊತೆಯಲ್ಲಿ ನಾವು ಅದೇ ಮಾತಾಡ್ತಾ ಇರ್ತದೆ. ಸಾಯಿಲನ್ನು ಹೇಗೆ ಪ್ರೊಟೆಕ್ಟ್ ಮಾಡಬೇಕು, ನಮ್ಮ ಫಾರೆಸ್ಟನ್ನು ಹೇಗೆ ರಕ್ಷಣೆ ಮಾಡಬೇಕು, ನಮ್ಮ ಕಾಡು ಪ್ರಾಣಿಗಳ
ಮತ್ತೆ ಜನರ ಈ ಸಂಘರ್ಷವನ್ನ ಯಾವ ರೀತಿ ನಿವಾರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬಾ ಹೆಚ್ಚು ಒತ್ತು ಕೊಟ್ಟು ನಿಮಗೆ ಗೊತ್ತಿಲ್ಲ ಪ್ರತಿ ವಾರ ಅದರಲ್ಲೂ ತಿಂಗಳಲ್ಲಿ 2 ದಿನ ಅಂತೂ ಆಲ್ಟರ್ನೇಟಿವ್ ವೀಕ್ಸ್ ಅಲ್ಲಿ 15 ದಿನಕ್ಕೆ ಮುಂದೆ ಇದೇ ಒಂದು ಫಾರೆಸ್ಟ್ ವಿಷಯಗಳಿಗೆ ನಾವು 1 ದಿನ ಇಟ್ಬಿಟ್ಟಿದ್ದೇವೆ. ಅದೇ ಚರ್ಚೆ ಆಗ್ತದೆ ಎಂಟೈರ್ ಜಿಲ್ಲಾಡಳಿತದಿಂದ. ಅದಕ್ಕೆ ಸಂಪೂರ್ಣ ಸಹಕಾರ ನಮ್ಮ ಸೌರಭ್ ಕುಮಾರ್ ಅವರು ನಮಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ನಾವು ಒಂದು ಕ್ಷಣ ಎಲ್ಲ ನಮ್ಮ ಇದುಗಳನ್ನು ಬಿಟ್ಟು, ನಮ್ಮ ಮೇಲುಕೀಳುಗಳನ್ನು ಬಿಟ್ಟು, ಭಾವನೆಗಳನ್ನು ಬಿಟ್ಟು ಒಂದು ಒಳ್ಳೆಯ ರಿಸಲ್ಟ್ ಇಟ್ಕೊಂಡು ನಾವು ಕೊಟ್ಟರೆ ಅದು ಒಳ್ಳೆಯ ರಿಸಲ್ಟ್ ಅನ್ನು ಕೊಡ್ತೇವೆ ಅಂತಾಗಿ ಮತ್ತೊಮ್ಮೆ ನಮ್ಮ ಜೊತೆಯಲ್ಲಿ ಶುಡ್ ಮೆನ್ಷನ್ ಸಖಿಯರು. ಸಖಿ ಏನೋ ಪದನೇ ತುಂಬಾ ಚೆನ್ನಾಗಿದೆ, ಹೇಳೋದೇ ಬೇಡ. ಯು ಆರ್ ಸಖಿ, ಯು ಆರ್ ಫ್ರೆಂಡ್. ಎಷ್ಟು ಆತ್ಮೀಯವಾಗಿ ಸಖಿ ಅಂತ ಇದ್ದಾರೆ. ಎಲ್ಲ ಹಳ್ಳಿಯಲ್ಲಿ ಈಗ ಹೇಳ್ತಾ ಇದ್ರು ನಮ್ಮ ಪ್ರಕಾಶ್, ರೈತರಿಗೆ ಎಕ್ಸ್ಪ್ಲೇಟ್ ಮಾಡಿ ಅವ್ರನ್ನೆಲ್ಲ ಕ್ಲೀನಾಗಿ ಡಿಸ್ಕಸ್ಕೊಂಡು ನಮ್ಮ ಎಫರ್ಟ್ಸ್ ತುಂಬ ಇದೆ. ಮತ್ತೊಮ್ಮೆ ನಮ್ಮ ಕೃಷಿ ಸಚಿವರಿಗೆ ಬೆಸ್ಟ್ ವಿಶಸ್ ಹೇಳ್ತಾ ಎಂಟೈರ್ ಟೀಮ್ ಆಫ್ ಪಾರ್ಲೆ ಜಿಲ್ಲಾ ಆಡಳಿತ ಟೀಮ್ಗೆ ವಿಶಸ್ ಹೇಳ್ತಾ ಮತ್ತೊಮ್ಮೆ ಧನ್ಯವಾದಗಳು. ಮಾನ್ಯ ಜಿಲ್ಲಾಧಿಕಾರಿಗಳು ಭೇಟಿಯನ್ನು ನೀಡಿದ್ದಾರೆ. ಅವರಿಗೆ ಖುಷಿ